ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿವಿಭುಶ್ಚ ಅನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಏಕಾದಶಿ ತಿಥಿ, ಆರ್ದ್ರ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ಏಕಾದಶಿ ತಿಥಿ, ಮತ್ತೊಂದು ಆರ್ದ್ರ ನಕ್ಷತ್ರ, ಮಂಗಳವಾರವೂ ಬಂದಿದೆ. ಇದು ಹರಿಹರರ ಪ್ರಾರ್ಥನೆಗೆ, ಹರಿಹರರ ಸ್ಮರಣೆಗೆ ಬಹಳ ಒಳ್ಳೆಯ ದಿವಸ ಅಂತ ನಿಶ್ಚಯ ಮಾಡಬಹುದು. ಏಕಾದಶಿಯಲ್ಲಿ ಸಾಮಾನ್ಯವಾಗಿ ನಾವು ವಿಷ್ಣು ಸ್ಮರಣೆ ಮಾಡ್ತೀವಿ. ಉಪವಾಸವಿದ್ದು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ವಿಷ್ಣು ಸ್ಮರಣೆ ಮಾಡ್ತಕ್ಕಂಥದ್ದು. ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಅಂತ. ಏನು ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಅಂತ. ಅಶ್ವಮೇಧ ಸಹಸ್ರಾಣಿ, 1000 ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತೆ ಅಂತ ಹೇಳುತ್ತೆ ಏಕಾದಶಿ ಒಂದು ಉಪವಾಸ ಮಾಡಿದ್ರೆ ಅಂತ. ಇದೆಲ್ಲ ಮಾಹಾತ್ಮ್ಯ ಅಂದರೆ ದೊಡ್ಡತನವನ್ನು ಹೇಳುತ್ತೆ. ಇದೊಂದು ಆಚರಿಸಿರಪ್ಪ ಅಷ್ಟು ದೊಡ್ಡ ಫಲ ಸಿಗುತ್ತೆ ಅಂತ ಅದನ್ನು ತೋರಿಸುವಂಥ ಅಂಥದ್ದೊಂದು ಘನತೆ ಇದೆ, ಮಹತ್ವ ಇದೆ ಅನ್ನೋದು ಹೇಳಲಿಕ್ಕೆ ಈ ಒಂದು ವಾಕ್ಯವನ್ನು ಬಳಸ್ತಾರೆ. ಅಂತೂ ಅದರ ವೈಶಿಷ್ಟ್ಯತೆ ಆಗಿದೆ. ಏಕಾದಶಿ ವಿಷ್ಣುವಿಗೆ ಪ್ರೀತಿ ಪಾತ್ರವಾಗಿರತಕ್ಕಂಥದ್ದು. ಆರ್ದ್ರ ನಕ್ಷತ್ರ ಶಿವನ ನಕ್ಷತ್ರ. ಹೀಗಾಗಿ ಆ ಹರಿಹರರ ಪ್ರಾರ್ಥನೆ, ಶಿವಕೇಶವರ ಪ್ರಾರ್ಥನೆಯಿಂದಾಗಿ ಏನಪ್ಪ ನಮಗೆ ಅವರಿಬ್ಬರು ಪ್ರಾರ್ಥನೆಯಿಂದ ಏನಾಗುತ್ತೆ, ಯಾವ ಫಲ ಸಿಗುತ್ತೆ ನೋಡಿ. ಹರಿ ಅಂದರೆ ವಿಷ್ಣು ಕಾಪಾಡ್ತಕ್ಕಂಥವನು. ನಾವು ಏನನ್ನಾದರೂ ಗಳಿಸ್ತೀವಲ್ಲ, ಗಳಿಸಿದ್ದನ್ನು ಉಳಿಸಿಕೊಳ್ಳುವ ಯಾವ ಸಂಪತ್ತಿದೆ ಅದನ್ನೇ ಕ್ಷೇಮ ಅಂತ ಕರೀತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಯೋಗಕ್ಷೇಮನ ಅಂತ ಕೇಳ್ತೀವಿ ಯಾರನ್ನಾರು ವಿಚಾರಿಸುವಾಗ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಇಲ್ಲದೆ ಇರತಕ್ಕಂಥದ್ದು ಬರೋದಕ್ಕೆ ಯೋಗ ಅಂತಾರೆ. ಕ್ಷೇಮ ಅಂದರೆ ಉಳಿಸ್ಕೊಳ್ಳೋದಕ್ಕೆ, ಗಳಿಸಿದ್ದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಕ್ಷೇಮ ಅಂತ. ಯೋಗಕ್ಷೇಮನ ಅಂದರೆ ಚೆನ್ನಾಗಿದ್ದೀರಾ, ಉಳಿಸ್ಕೊಂಡಿದ್ದೀರಾ ನೀವು, ಆರೋಗ್ಯವನ್ನಾಗಲಿ ಅಥವಾ ಸಂಪತ್ತನ್ನಾಗಲಿ ಹೆಸರನ್ನಾಗಲಿ ಮತ್ತೊಂದೊಂದು. ಹಾಗೆ ಕ್ಷೇಮದಾಯಕವಾಗಿರಬೇಕು ಅಂತಂದರೆ ವಿಷ್ಣುವಿನ ಕೃಪೆ ಬೇಕು. ಜೊತೆಗೆ ಶಿವ ನಾವು ಹೇಗೋ ಗಳಿಸಿದ್ದನ್ನು ನಷ್ಟ ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ. ಅದರಲ್ಲೂ ಏನೋ ಫ್ರಾಡ್ ಗೀಡ್ ಆಗಿಬಿಟ್ರಂತೂ ಅದು ಮನಸ್ಸಿಗೆ ತುಂಬ ನೋವಾಗುತ್ತೆ, ಆಘಾತವಾಗುತ್ತೆ. ಹೀಗೆ ನಾವು ಕಲ್ಪಿಸಿರೋದಿಲ್ವಲ್ಲ, ಆ ರೀತಿಯಲ್ಲಿ ನಷ್ಟವಾಗಬಾರ್ದು ಅಂದರೆ ಶಿವನ ಕೃಪೆ ಬೇಕು. ಹೀಗಾಗಿ ಒಂದು ಉಳಿವಿಗಾಗಿ ಮತ್ತೊಂದು ನಷ್ಟವಾಗದಿರಲಿ ಅಂತ, ಹೇಗೋ ನಷ್ಟ ಆಗಬಾರ್ದು, ಸೌಖ್ಯಕ್ಕಾಗಿ ನಷ್ಟ ಆಗಬೇಕು. ಇದೇ ಮನುಷ್ಯನ ಗುರಿ. ಗಳಿಸೋದು, ಅದನ್ನು ಉಳಿಸಿಕೊಳ್ಳೋದು, ಅನುಭವಿಸೋದು. ಹೀಗೆ ಒಂದು ವಿದ್ಯೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ವಿದ್ಯೆ ಉಳಿಸ್ಕೊಳ್ಬೇಕು ಮತ್ತು ಅದನ್ನು ಒಳ್ಳೆಯದಕ್ಕೆ ವಿನಿಯೋಗ ಮಾಡಬೇಕು. ಯಾವ್ಯಾವುದಕ್ಕೂ ಕೆಟ್ಟದ್ದಕ್ಕೂ ವಿನಿಯೋಗ ಮಾಡೋದಲ್ಲ. ಹಣ ಉಳಿಸೋದು, ಗಳಿಸೋದು, ಉಳಿಸೋದು, ಅನುಭವಿಸೋದು. ಹೆಸರನ್ನು ಗಳಿಸೋದು, ಉಳಿಸ್ಕೊಳ್ಳೋದು ಮತ್ತು ಅದನ್ನು 4 ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಹೆಸರು ಬರೋದು. ಅಂದರೆ ಯಾಕಾಗಿ ಅಂತಂದರೆ ಯಾವುದೋ ಒಂದು ವಿದ್ಯೆಯೋ ಯಾವುದೋ ಒಂದು ನಮ್ಮ ಬಲ, ಅದನ್ನು ಒಳ್ಳೆಯದಕ್ಕೆ ವಿನಿಯೋಗ ಮಾಡಬೇಕು. ಇದು ನಿಜವಾದ ವ್ಯಕ್ತಿಯನ್ನು ಶ್ರೇಷ್ಠ ಮಟ್ಟಕ್ಕೆ, ಶ್ರೇಯಸ್ಸು ಅಂತ ಪ್ರೇಯಸ್ಸು 2 ಬಗೆಗಳಲ್ಲಿದೆ. ಪ್ರೇಯಸ್ಸು ಬಿಡಿ, ಅದು ಲೌಕಿಕವಾದ. ಶ್ರೇಯಸ್ಸು ಅಂತೀವಲ್ಲ ಅದು ಉಂಟು ಮಾಡುತ್ತೆ. ಹೀಗೆ ಬೆಳೀತಕ್ಕಂಥದ್ದು. ಇವೆಲ್ಲದಕ್ಕೆ ಅನುಗ್ರಹ ಶಕ್ತಿಯನ್ನು ಕೊಡ್ತಕ್ಕಂಥವ್ರು ಹರಿಹರರು. ಮತ್ತು ಆ ಪರಮೇಶ್ವರನಿಂದ ಜ್ಞಾನಮಿಚ್ಛೇತ್ ಮಹೇಶ್ವರಾತ್ ಅಂತ ವಿದ್ಯೆ ಸಂಪಾದನೆಯಾಗುತ್ತೆ. ಬಹಳ ಮುಖ್ಯವಾದ ಅಂಶ ಇದು. ಲೌಕಿಕ
ಏನು ಇನ್ ಜನರಲ್ಲಾಗಿ ಇರೋದು ಬಿಟ್ಬಿಡಿ. ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಏನಪ್ಪ ಅಂದರೆ ವಿದ್ಯೆ. ಆ ವಿದ್ಯೆ ಅಂತಕ್ಕಂಥದ್ದು ನಾವೇನು ಲೌಕಿಕ ಸಂಪಾದನೆ ಮಾಡ್ತೀವಲ್ಲ, ಆ ವಿದ್ಯೆ ಅಲ್ಲ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು SSLC ಓದಿರ್ತಕ್ಕಂಥ ಸರ್ಟಿಫಿಕೇಟ್ ತೊಗೊಂಡು ಕೆಲಸ ಹುಡುಕೋಕ್ಕಾಗಲ್ಲ. ಹಾಗೆಯೇ ಈ ಒಂದು ಏನು ಲೌಕಿಕವಾಗಿ ಸಂಪಾದನೆ ಮಾಡ್ತಕ್ಕಂಥ ಸರ್ಟಿಫಿಕೇಟ್ಸ್ ಇದೆ, ವಿದ್ಯೆ ಇದೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಇಲ್ಲಿ ಬರಬಹುದು, ಆದರೆ ಮುಂದೆ ಬರೋದಿಲ್ಲ. ಕರ್ಮ ಅನುಸರಿಸ್ಲಿಕ್ಕೆ ಬರೋದಿಲ್ಲ. ಈ ಕಾರಣದಿಂದಾಗಿ ಏನಪ್ಪ ಒಳ್ಳೆ ವಿಮುಕ್ತಯೇ ಅಂತ ಯಾವುದು ವಿದ್ಯೆಯೋ, ಯಾವ ವಿದ್ಯಾ ಸಾ ವಿಮುಕ್ತಯೇ ಅಂತ, ಅದು ವಿಮುಕ್ತವಾಗ್ತಕ್ಕಂಥದ್ದು ನಮ್ಮ ಇದನ್ನು ಬಿಡಿಸ್ತಕ್ಕಂಥ ವಿದ್ಯೆ ಯಾವುದಿದೆ ಅದು ನಿಜವಾದ ವಿದ್ಯೆ ಅಂತ, ಅದನ್ನು ಕೊಡ್ತಕ್ಕಂಥವನು ಪರಮೇಶ್ವರ. ಮತ್ತು ಹಾಗೆ ಮುಕ್ತ ಮಾಡಲಿಕ್ಕೆ ದಾರಿಯನ್ನು ಮಾಡಿಕೊಡ್ತಕ್ಕಂಥವನು ಜನಾರ್ದನ. ಮೋಕ್ಷಮಿಚ್ಛೆ ಜನಾರ್ದನಾಥನ್. ಹೀಗಾಗಿ ವಿದ್ಯೆ ಮೋಕ್ಷ ಎರಡಕ್ಕೂ ಅಧಿಪತಿಗಳವರು. ಹೀಗಾಗಿ ಅವೆರಡನ್ನು ತಂದುಕೊಡ್ತಕ್ಕಂಥ ಒಂದು ಕಾಲ ಸೂಚಕವಾಗಿದೆ ಈ ದಿವಸ. ಹೀಗಾಗಿ ತಪ್ಪದೆ ಹರಿಹರ ಪ್ರಾರ್ಥನೆ, ಹರಿಹರರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ, ತುಳಸಿ ಅರ್ಚನೆ ಎರಡೂ ಮಾಡಿಸಿ. ತುಂಬ ಒಳ್ಳೆ ನಾನು ಈ ಇಷ್ಟೊತ್ತು ಏನು ಹೇಳಿದೆ ಅದಕ್ಕೊಂದು ದಾರಿ ಮಾಡಿಕೊಡುತ್ತದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.